ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ಈಗ ನಿನ್ನೆಯಿಂದ ಮತ್ತೊಂದು ಹೊಸ ಸುದ್ದಿ ಶುರುವಾಗಿದೆ ನಮ್ಮ ರೇವಣ್ಣ ಕುಟುಂಬದ್ದು. ಅದೇನೋ ಪಾಪ ಗೊತ್ತಿಲ್ಲ, ರೇವಣ್ಣ ಫ್ಯಾಮಿಲಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ಬರ್ತಾನೆ ಇದೆ. ಈಗ ತಾನು ಪ್ರಜ್ವಲ್ ರೇವಣ್ಣ ಹೆಂಗೋ ಜೈಲಲ್ಲಿ ಕುತ್ಕೊಂಡು ಸದ್ಯ ನನ್ನ ಸುದ್ದಿ ಹೆಂಗೋ ಮೀಡಿಯಾದವ್ರು ಬಿಟ್ರಪ್ಪ, ದರ್ಶನ್ ಸುದ್ದಿ ಬಂದ್ಬಿಡ್ತು ಅಂತ ಹೇಳಿ ಆರಾಮಾಗಿದ್ದಾನೆ ಅನ್ನೋ ಟೈಮಲ್ಲೇ ಮತ್ತೆ ಪ್ರಜ್ವಲ್ ರೇವಣ್ಣನ ಬಿಟ್ಟು ಈಗ ಸೂರಜ್ ರೇವಣ್ಣಂದು ಹೊಸ ಕತೆ ಶುರುವಾಗಿದೆ. ಈ ಸೂರಜ್ ರೇವಣ್ಣಂದು ಏನಂತ ನೋಡ್ತಾ ಹೋಗಿ ಪವರ್ ಟಿ ವಿಯವರು ಎಕ್ಸ್ಕ್ಲೂಸಿವ್ ಆಗಿ ನಿನ್ನೆ ಸುದ್ದಿ ಮಾಡಿದ್ದಾರೆ. ಇನ್ನೀಗ ಎಲ್ಲ ಸುದ್ದಿಲೂ ಕೂಡ ಬರ್ತದೆ. ಮತ್ತು ಆ ಸಂತ್ರಸ್ತ ಯಾರಿದ್ದಾನೆ ಆತನಿಗೆ ಧಮಕಿ ಹಾಕಿರೋಂಥ ಆಡಿಯೋನು ಕೂಡ ಇವತ್ತು ಬೆಳಗ್ಗೆಯಿಂದ ಎಲ್ಲ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಿದೆ. ಇದು ಸತ್ಯಾಸತ್ಯತೆ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಸೂರಜ್ ರೇವಣ್ಣ ಕೂಡ ನನಗೆ ಲೈಂಗಿಕವಾಗಿ ಶೋಷಣೆ ಮಾಡ್ದ, ಲೈಂಗಿಕ ದೌರ್ಜನ್ಯ ಮಾಡ್ದ, ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ, ಮತ್ತು ಹೆಗಲ ಮೇಲೆ ಕೈ ಹಾಕಿ ಅಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ಏನೇನೋ ಮಾಡ್ದ ಅಂತೇಳಿ ಆತನು ಕೂಡ ಸಾಕಷ್ಟು ಆರೋಪ ಮಾಡಿದ್ದಲ್ಲದೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಸದ್ಯ ಇನ್ನೊಂದು ಕಡೆ ಸೂರಜ್ ರೇವಣ್ಣ ಅವ್ರ ಕಡೆಯವ್ರು ಹೇಳೋದು ಏನಪ್ಪ ಅಂದರೆ, ಈತ 3 ಕೋಟಿ ರೂಪಾಯಿ ದುಡ್ಡನ್ನು ಕೇಳಿದ್ದಾನೆ, ಆ ದುಡ್ಡನ್ನು ಕೊಡದಿದ್ದಕ್ಕೆ ಈ ಥರ ಸುಳ್ಳು ಆರೋಪಗಳನ್ನ ನಮ್ಮ ಸೂರಜ್ ರೇವಣ್ಣ ಅವ್ರ ಮೇಲಿದೆ ಅಂತ ಹೇಳ್ತಿದ್ದಾರೆ. ಸದ್ಯ ಈಗ ಸಂತ್ರಸ್ತ ಯಾರು ಈ ಕಂಪ್ಲೇಂಟ್ನ ಕೊಟ್ಟಿದ್ದಾನೆ ಅವನ ವಿರುದ್ಧನೂ ಕೂಡ ಒಂದು ಕಂಪ್ಲೇಂಟ್ ಕೂಡ ಈಗ ಕೊಟ್ಟಿದ್ದಾರೆ JDS ಕಡೆಯವರು. ಸದ್ಯ ಈತ ಕೊಟ್ಟಿರೋದೆಲ್ಲ ಸುಳ್ಳು, ನಮ್ಮ ಅಣ್ಣನ ಮರ್ಯಾದೆ ತೆಗೆಗೋಸ್ಕರ ಈತ ಮಾಡಿದ್ದಾನೆ ಹಾಗೆ ಹೀಗೆ ಅಂತ. ಸದ್ಯ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸೂರಜ್ ರೇವಣ್ಣನ ಹೋಮೋಸೆಕ್ಸ್ ಅಂತ ಇಲ್ಲಿ ತೋರಿಸಲಾಗಿದೆ. ಸದ್ಯ ಏನು ಸತ್ಯ ಏನು ಅಂತ ಮುಂದಿನ ದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಆದರೆ ಈಗ ತಾನೇ ಪ್ರಜ್ವಲ್ ರೇವಣ್ಣ ಅನ್ನೋ ಒಂದು ಕಾಮಿಸ್ಟನ್ನು ಮುಗೀತು ಅನ್ನೋಷ್ಟೊತ್ತಿಗೆ ಈಗ ಸೂರಜ್ ರೇವಣ್ಣ ಇವನು ನೋಡಿದ್ರೆ ಹುಡುಗಿರು ಇಷ್ಟ ಕಾಮಿಸ್ಟ ಅಂದರೆ ಇವನು ನೋಡಿದ್ರೆ ಹುಡುಗರು ಇಷ್ಟಲ್ಲೇ ಕಾಮಿಸ್ಟ ಆಗೋಗ್ಬಿಟ್ಟಿದ್ದಾನೆ. ಏನೋ ಗೊತ್ತಿಲ್ಲ. ಒಟ್ಟಿಗೆ ಹೊಳೆನರಸೀಪುರ ಜನತೆ ಅಂತೂ ನಿಜಕ್ಕೂ ಕೂಡ ಇವರು ಮುಂದಿನ ದಿನಗಳ ಎಲೆಕ್ಷನಲ್ಲಿ ಎಷ್ಟು ಪ್ರಜ್ವಲ್ ರೇವಣ್ಣಗೆ ಹೇಗೆ ಪಾಠ ಕಲಿಸಿದಾರೋ ಅದರಂತೆ ಕೂಡ ಇನ್ನು ಮುಂದಿನ ದಿನದಲ್ಲಿ ರೇವಣ್ಣ ಅವ್ರಿಗಾಗಲಿ ಅವ್ರ ಕುಟುಂಬದವ್ರಿಗಾಗಲಿ ರಾಜಕೀಯ ಜೀವನದಲ್ಲಿ ಪಾಠ ಕಲಿಸ್ತಾ ಹೋದ್ರೇ ಇಲ್ಲಿ ಒಂದು ಅಂತ್ಯ ಆಗೋಕ್ಕೆ ಶುರುವಾಗುತ್ತೆ. ಈಗಾಗಲೇ ಅವ್ರ ಅಂತ್ಯ ದಿನಗಳು ಶುರು ಆಯಿತು ಅಂದರೆ ಅನ್ಬೋದು ರಾಜಕೀಯ ಜೀವನವಾಗಿ. ಯಾಕೆಂದರೆ ಮುಂದೆ ಅವರಿಗೆ ಅವಕಾಶಗಳಂತ ಇನ್ನು ಜನಗಳದ್ದು ಯಾರೇ ಕಾರಣಕ್ಕೆ ಓಟ್ ಹಾಕಲ್ಲ. ಈ ನಾವುಗಳೇ ಅಂದ್ರೂ ನಮ್ಗಳು ನಾವೇ ಥರ ಓಟ್ ಹಾಕ್ತೀವಿ, ಅಂಥವ್ರಿಗೆಲ್ಲ ಓಟ್ ಹಾಕೋದಿಲ್ಲ. ಅದಕ್ಕಾಗಿ ನನಗೆ ಕೇಳಿದ್ರೆ BJP ಅವ್ರ ಕಡೆಯಿಂದ ಅಂತರ ಕಾಯ್ದುಕೊಳ್ಳೋದು ಭಾಳ ಒಳ್ಳೆಯದು. ಏನೋ ಒಟ್ಟಿಗೆ BJP JDS ಎಲ್ಲ ಮರ್ಜಾಗ್ಬಿಟ್ಟಿದ್ದಾರಂತೆ, ಏನಾದರೂ ಆಗಿರಲಿ. ಬಟ್ ಸೂರಜ್ ರೇವಣ್ಣನ ಮೇಲೆ ಬಂದಿರೋ ಆರೋಪ ಮುಂದಿನ ದಿನಗಳ ತನಿಖೆಯಿಂದ ಗೊತ್ತಾಗುತ್ತೆ ಅದು ಏನೇನಾಗಿದೆ ಅಂತ ಸತ್ಯಾಸತ್ಯತೆಗಳು ನಾವು ಕೂಡ ಕಾದು ನೋಡೋಣ. ನೀವೇನಂತೀರಾ ಇವನ ಬಗ್ಗೆ, ಸೂರಜ್ ರೇವಣ್ಣ ಬಗ್ಗೆ, ಪ್ರಜ್ವಲ್ ರೇವಣ್ಣ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದ.